ಗೆಲುವಿನ ಪಟ್ಟ. ಶಿಗ್ಗಾವಿ ಸಂಡೂರು ಗೆಲ್ಲೋರು ಯಾರು? ಮಿನಿ ಅಖಾಡದಲ್ಲಿ ಗ್ರೌಂಡ್ ರಿಪೋರ್ಟ್. ಯಾರಿಗೆ ಗೆಲುವಿನ ಖಾತ್ರಿ? ರಾಜ್ಯದಲ್ಲಿ ನಡೆದ 3 ಕ್ಷೇತ್ರಗಳ ಉಪಸಮರದ ಚುನಾವಣಾ ಫಲಿತಾಂಶ ನಾಳೆ ಹೊರಬೀಳತ್ತೆ. ಹೀಗಾಗಿ ಎಲ್ಲರ ಚಿತ್ತ ಈ 3 ಕ್ಷೇತ್ರಗಳತ್ತ ನೆಟ್ಟಿದೆ. ಈಗ ಬಹಳ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿದ್ರೆ ಅದು ಚನ್ನಪಟ್ಟಣ ಕ್ಷೇತ್ರ. ಚನ್ನಪಟ್ಟಣದ ಚದುರಂಗದಲ್ಲಿ ಯಾರಿಗೆ ಗೆಲುವಿನ ಸಿಹಿ ಸಿಗುತ್ತೆ? ಯೋಗೇಶ್ವರ್ ಅವರನ್ನ ನಿಖಿಲ್ ಕುಮಾರಸ್ವಾಮಿ ಮಣಿಸ್ತಾರ? ಶಿಗ್ಗಾವಿ ಸಂಡೂರಿನಲ್ಲಿ ಮತದಾರರಿಗೆ ಯಾರು ಫೇವರೇಟ್ ಆಗಿದ್ದಾರೆ? ಹೀಗೆ 3 ಕ್ಷೇತ್ರಗಳತ್ತ ಈಗ ಜನ ಚಿತ್ತವನ್ನ ನೆಟ್ಟಿದ್ದಾರೆ. 3 ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಜೋರಾಗಿ ನಡೀತಾ ಇದೆ. ಮತದಾನೋತ್ತರ ಸಮೀಕ್ಷೆ ನಿಜವಾಗತ್ತಾ ಅನ್ನುವ ಕುತೂಹಲ. ಯಾಕಂತ ಹೇಳಿದ್ರೆ ಮತದಾನೋತ್ತರ ಸಮೀಕ್ಷೆಯಲ್ಲಿ 3 ಕ್ಷೇತ್ರಗಳು ಒಂದೊಂದು ಪಕ್ಷಗಳಿಗೆ, ಅಂದ್ರೆ 2 ಕ್ಷೇತ್ರಗಳು NDA, ಮತ್ತೊಂದು ಕ್ಷೇತ್ರ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಅದುವೇ ಸತ್ಯ ಆಗತ್ತಾ? ಈಗಾಗಲೇ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪರ ಕಾರ್ಯಕರ್ತರು ಬಾಜಿ ಕಟ್ತಾ ಇದ್ದಾರೆ. ಬೆಟ್ಟಿಂಗ್ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಇಂತಹ ಸಮಯದಲ್ಲಿ ಯಾವ್ಯಾವ ಅಭ್ಯರ್ಥಿಗಳ ಪರವಾಗಿ ಯಾವ್ಯಾವ ರೀತಿಯಾಗಿ ಬೆಟ್ಟಿಂಗ್ ನಡೀತಾ ಇದೆ? ಎಷ್ಟು ಪರ್ಸೆಂಟೇಜ್ ರೀತಿಯಲ್ಲಿ ಬೆಟ್ಟಿಂಗ್ ನಡೀತಾ ಇದೆ? 60-40, 50-50, 70-30 ಈ ರೀತಿಯಾಗಿ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ 3 ಕ್ಷೇತ್ರಗಳಲ್ಲಿ ಯಾವ ರೀತಿಯ ಲೆಕ್ಕಾಚಾರಗಳು? 3 ಕ್ಷೇತ್ರಗಳ ಪ್ರಮುಖವಾಗಿ ಒಂದ್ ಕಡೆ NDA ಅಭ್ಯರ್ಥಿ, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ. ಈ ಸೋಲು ಗೆಲುವಿನ ಲೆಕ್ಕಾಚಾರಗಳು ಹೇಗಿದೆ? ಯಾವ ರೀತಿಯಾಗಿ ಈಗ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ 3 ಕ್ಷೇತ್ರಗಳಲ್ಲಿ? ಹೀಗೆ ಎಲ್ಲಾ ಲೆಕ್ಕಾಚಾರಗಳು ಆರಂಭ ಆಗಿದೆ. ಈ ಎಲ್ಲಾ ಲೆಕ್ಕಾಚಾರಗಳು ನಾಳೆ ಇಷ್ಟು ಹೊತ್ತಿಗಂತೂ ಕಂಪ್ಲೀಟ್ ಚಿತ್ರಣ ಸಿಗುತ್ತೆ. ಕಾರಣ ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದಲೇ ಕೌಂಟಿಂಗ್ ಆರಂಭ ಆಗುತ್ತೆ. 7 ಗಂಟೆಯಿಂದನೇ ಮತ ಎಣಿಕೆ ಆರಂಭ ಆದ ನಂತರ 3 ಕ್ಷೇತ್ರಗಳಲ್ಲಿ ಯಾರಿಗೆ ವಿಜಯ ಮಾಲೆ ದೊರಕತ್ತೆ ಅನ್ನುವಂತಹ ಕುತೂಹಲಕ್ಕೆ ಎಲ್ಲದಕ್ಕೂ ತೆರೆ ಬೀಳತ್ತೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಈ 3 ಕ್ಷೇತ್ರಗಳಲ್ಲಿ ಈಗಾಗಲೇ ಬೆಟ್ಟಿಂಗ್ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಅಧಿಕೃತವಾಗಿ ಬೆಟ್ಟಿಂಗ್ ಮಾಡುವ ಹಾಗೆ ಇಲ್ಲ. ಆದ್ರೂ ಕೂಡ ಕದ್ದು ಮುಚ್ಚಿ ಒಂದರ ರೀತಿಯಲ್ಲಿ ಜೋರಾಗಿ ಈಗ ಬಾಜಿ ಕೆಲಸಗಳು ಕೂಡ ನಡೀತಾ ಇದೆ. ಕೇವಲ ಆ ಕ್ಷೇತ್ರಗಳು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ 3 ಕ್ಷೇತ್ರಗಳ ಮೇಲೆ ಈಗ ಬೆಟ್ಟಿಂಗ್ ಭರಾಟೆ ಜೋರಾಗಿ ನಡೀತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾದ್ರೆ ಈ 3 ಕ್ಷೇತ್ರಗಳಿಗೆ ಗೆಲುವಿನ ಖಾತ್ರಿ ಯಾರ್ಯಾರಿಗೆ ಸಿಗತ್ತೆ ಅನ್ನುವಂತಹ ಕುತೂಹಲಕ್ಕೆ ಮತದಾರ ಈಗಾಗಲೇ ತೀರ್ಪನ್ನ ಬರೆದಾಗಿದೆ. ಮತ ಪೆಟ್ಟಿಗೆಯಲ್ಲಿ ಇದೆ, ಬಿಗಿ ಭದ್ರತೆಯಲ್ಲಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಈ ಎಲ್ಲಾ ಮತಗಳ ಲೆಕ್ಕಾಚಾರಗಳು ಏನು ನಡೆಯುತ್ತೆ ಅದು ನಾಳೆ ಬೆಳಗ್ಗೆ 7 ಗಂಟೆಯಿಂದ ಆರಂಭ ಆಗತ್ತೆ. ಬಿಗಿ ಭದ್ರತೆಯಲ್ಲಿ ಇವೆಲ್ಲವನ್ನು ಕೂಡ ಓಪನ್ ಮಾಡಲಾಗತ್ತೆ. ನಾಳೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳಲಿದ್ದು ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಫ್ಯಾನ್ಸ್ಗಳು ದೇವರಿಗೆ ವಿಶೇಷ ಪೂಜೆ ಹರಕೆಯನ್ನ ಕಟ್ಕೊಳ್ತಿದ್ದಾರೆ. ಶಕ್ತಿ ದೇವತೆ ಆರತಿ ಉಕ್ಕಡದ ಅಹಲ್ಯಾದೇವಿಗೆ ಅಭಿಮಾನಿಯೊಬ್ಬರು ನಿಖಿಲ್ ಗೆಲ್ಲಬೇಕು ಅಂತ ಹೇಳಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ನಿಖಿಲ್ ಗೆದ್ರೆ ಮೇಕೆಯನ್ನು ಬಲಿ ಕೊಟ್ಟು ದೇವಿ ಸನ್ನಿಧಾನದಲ್ಲಿ ಅನ್ನದಾನ ಮಾಡಿಸುವುದಾಗಿ JDS ಕಾರ್ಯಕರ್ತ ಪ್ರವೀಣ್ ಹರಕೆಯನ್ನ ಕಟ್ಕೊಂಡಿದ್ದಾರೆ. 3 ಕ್ಷೇತ್ರಗಳು ಕೂಡ ಈಗ 3 ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿರುವಂತದ್ದು. ಚನ್ನಪಟ್ಟಣ JDS ಭದ್ರಕೋಟೆಯಾಗಿದ್ರೆ ಶಿಗ್ಗಾವಿ ಬಿಜೆಪಿಯ ಭದ್ರಕೋಟೆ, ಮತ್ತೊಂದು ಕಡೆ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ. ಬಟ್ ಈಗ ಚನ್ನಪಟ್ಟಣದಲ್ಲಿ NDA ಅಭ್ಯರ್ಥಿ ಗೆಲ್ತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ? ಸಾಕಷ್ಟು ಕುತೂಹಲ ಕೆರಳಿಸಿದೆ. ಮಂಡ್ಯ ಜಿಲ್ಲೆಯ ಆರತಿ ಉಕ್ಕಡ ದೇವಿಗೆ ಈಗ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಪ್ರವೀಣ್. ಇನ್ನು ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ, ಎಕ್ಸಿಟ್ ಪೋಲ್ ಸುಳ್ಳಾಗತ್ತೆ ಅಂತ ಹೇಳಿದ್ದಾರೆ DCM DK ಶಿವಕುಮಾರ್. ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಮಾತನಾಡಿರೋ ಅವರು 3 ಕ್ಷೇತ್ರದಲ್ಲಿ ಗೆಲ್ಲುವ ಭರವಸೆ ಇದೆ. ಮಹಾರಾಷ್ಟ್ರ ಚುನಾವಣೆಯಲ್ಲೂ ಅಧಿಕಾರಕ್ಕೆ ನಾವೇ ಬರ್ತೇವೆ, ಮಾರ್ಜಿನ್ ಇಲ್ಲದೆ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ CM ಸಿದ್ದರಾಮಯ್ಯ ಕೂಡ 3 ಕ್ಷೇತ್ರಗಳನ್ನ ನಾವೇ ಗೆಲ್ತೇವೆ, ನಮ್ಮ ಪರವಾಗಿ ಜನರ ಒಲವಿದೆ, ಚನ್ನಪಟ್ಟಣವನ್ನ ಕೂಡ ನಾವೇ ಗೆಲ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಸಚಿವ ಮಧು ಬಂಗಾರಪ್ಪ ಕೂಡ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ ಅದು ರಿವರ್ಸ್ ಆಗ್ತದೆ. ನಾನು ರೆಕಾರ್ಡ್ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಹೇಳ್ತೀನಿ, ಇದನ್ನು ತೋರಿಸ್ಬೇಕು ನೀವು. ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ. ಮಹಾರಾಷ್ಟ್ರ ನೋಡಪ್ಪ, ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ, ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ. ಖರ್ಗೆ ಸಾಹೇಬರು ಕೂಡ ಹೇಳಿದ್ರು, ವಿತಿನ್ ಮಾರ್ಜಿನಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ. ಅವರು ಎಲ್ಲ ಲೀಡರ್ಸ್ ಹತ್ರ ಮಾತಾಡಿದ್ರು. ನಾನು ಪ್ರಚಾರಕ್ಕೆ ಹೋಗಿದ್ದೆ, ನನ್ನ ಕಣ್ಣಿಗೆಲ್ಲ ಚೆನ್ನಾಗೇ ಕಾಣ್ತು.
ಮೂರು ಗೆಲ್ತೀವಿ. ಬಟ್ ನಮ್ಮ ಕಾರ್ಯಕರ್ತರೆಲ್ಲ ನಾನು 2 ದಿನ ಹೋಗಿದ್ದೆ ಚನ್ನಪಟ್ಟಣಕ್ಕೆ. ಇವರು ಹೋಗಿದ್ರು, ನಮ್ಮ ಮಾದೇವಪ್ಪ ಹೋಗಿದ್ದ, ವೆಂಕಟೇಶ್ ಹೋಗಿದ್ದ, ಬಹಳ ಜನ ಹೋಗಿದ್ರು. ಇವ್ರಿಗೆಲ್ಲರದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ. ಇವು 3 ಒಂದು ಉಪಚುನಾವಣೆ ಏನೋ ಒಂದು ರೀತಿಯಲ್ಲಿ ಇವು 3 ನಾನೀಗ ಮಾತಾಡ್ಬೇಕಾದ್ರೆ ವ್ಯಕ್ತಿಗತವಾಗಿರ್ತಕ್ಕಂಥದ್ದೇ ಎದ್ದು ಕಾಣಿಸ್ತದೆ. ಈ ಸ್ವಂತ ಶಕ್ತಿ ಮೇಲೆ ಕೆಲವು ಕಡೆಗೆ ನಾವು ಶಿವಮೊಗ್ಗದಲ್ಲಿ ನಾನು ಸೋತಿರ್ಬೋದು, ಬಟ್ ಸಬ್ಸ್ಟ್ಯಾನ್ಷಿಯಲ್ ಮತ ತಗೊಂಡು ಸರ್ಕಾರನ ಭಾಳ ಸುಭದ್ರವಾಗಿ ತೊಗೊಂಡು ಬಂದಿದ್ದೀವಿ. ವರ್ಷದಿಂದ ನಾವು ಒಂದು ಹಂತಕ್ಕೆ ತಂದಿದ್ದೀವಿ. ಅದು ಪ್ರೋಗ್ರೆಸ್ ಆಗದೇ ಆಗ್ತದೆ. ನೀವು ಒಂದೇ ಸತಿಗೆ ಹಿಂಗೆ ಹೇಳೋದಕ್ಕಾಗೋದಿಲ್ಲ, ಅದು ತಪ್ಪಾಗ್ತದೆ. ಒಂದು 3 ಚುನಾವಣೆ ಆದ ತಕ್ಷಣ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅದ್ರ ಬಗ್ಗೆ ಮಾತಾಡೋದ್ರ ಬದಲು ಐ ಥಿಂಕ್ ಯು ಶುಡ್ ಆಲ್ವೇಸ್ ಆಸ್ಕ್, ನೀನು ಏನು ಕೆಲಸ ಮಾಡ್ತಾ ಇದೆಯಾ, ಆ ಚರ್ಚೆಗಳು ಮಾಡಿದರೆ ಒಳ್ಳೇದು ಅಂಥೇಳಿ ನನ್ನ ಭಾವನೆ. ಮೋಸ್ಟ್ಲಿ ನನಗನ್ಸುತ್ತೆ ಇನ್ನೂ ಅದ್ಭುತವಾಗಿ ಆಗ್ಬೋದು ಅಂಥೇಳಿ ಅವರು ಹೇಳಿರ್ಬೋದೇನೋ. ರಾಜಕೀಯ ಭವಿಷ್ಯ ನಮ್ಮ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ, ಎಲ್ಲರೂ ಒಟ್ಟಾಗಿ. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ, ಭರತ್ ಬೊಮ್ಮಾಯಿ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅಂತ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಗದಗ್ನಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ಮಾತನಾಡಿದ್ದು 3 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ ಅಂತ ಹೇಳಿದರು. ಶಿಗ್ಗಾಂವ್ನಲ್ಲಿ ಜನರ ಒಂದು ಜನಸ್ಪಂದನೆ ಮತ್ತು ಅವರು ತೋರಿಸಿರುವಂಥ ಪ್ರೀತಿ ವಿಶ್ವಾಸ ನಮಗೆ ವಿಶ್ವಾಸ ಇದೆ. ನಾಳೆ ಅವು ಮತಗಳಲ್ಲಿ ಪರಿವರ್ತನೆ ಆಗ್ತದೆ. ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರಂಥ ವಿಶ್ವಾಸ ನನಗೆ. ಪ್ರತಿಯೊಂದು ಊರು, ಪ್ರತಿಯೊಂದು ಬೂತಲ್ಲಿ ಜನರ ಒಂದು ಪ್ರತಿಕ್ರಿಯೆ ಏನಿದೆ, ಜನಸ್ಪಂದನೆ ಏನಿದೆ, ಅದರ ಆಧಾರದ ಮೇಲೆ ನಾನು ಶಿಗ್ಗಾಂವ್ ಸವನೂರಲ್ಲಿ ಪ್ರಚಾರ ಮಾಡಿದ್ರಿಂದ ಶಿಗ್ಗಾಂವ್ ಸವನೂರಲ್ಲಿ ನಮ್ಮ ನಾಯಕರಂಥ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿ ಅವರು ಭಾಳ ಮಾರ್ಜಿನ್ನಿಂದ, ಭಾಳ ಅಂತರದಿಂದ ಗೆಲುವನ್ನು ಸಾಧಿಸ್ತೀವಿ. ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಹಾಲಿ ಕೇಂದ್ರ ಸಚಿವರ ಚಿರಂಜೀವಿಯಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಗಣನೀಯ ಮತಗಳ ಅಂತರದಿಂದ ನಾವು ಗೆಲುವನ್ನು ಸಾಧಿಸ್ತೇವೆ. ಸಂಡೂರಲ್ಲಿ ಸಮಬಲದ ಹೋರಾಟ ಐತಿ. ಫೋಟೋ ಫಿನಿಶ್ ರಿಸಲ್ಟ್ ಏನಾಕೈತೆ ನೋಡ್ಬೇಕು. ಮಹಾರಾಷ್ಟ್ರ ಚುನಾವಣೆ ಈಗಾಗಲೇ ಬಹುತೇಕ ಸಮೀಕ್ಷೆಗಳು NDA ಸ್ಪಷ್ಟ ಬಹುಮತ ಅಂತ ಹೇಳ್ಯಾರ. ಅದು ನಿಜವಾಗಲಿ ಅಂತ ನಾನು ಆಶೆ ಮಾಡ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, 3 ಕ್ಷೇತ್ರಗಳು ಕೂಡ 3 ಪಕ್ಷಗಳಿಗೆ ಈಗ ಪ್ರತಿಷ್ಠೆಯ ಕಣವಾಗಿರುವಂತದ್ದು. 3 ಪಕ್ಷದ ನಾಯಕರು ಈಗ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಟ್ ಇದನ್ನ ನಿರ್ಧಾರ ಮಾಡೋದು ಮತದಾರರು. ಸದ್ಯಕ್ಕೆ ಈಗ ಮತದಾರರ ಒಲವು ಯಾವ ರೀತಿ ಇದೆ, ಅಲ್ಲಿ ಯಾವ ಅಭ್ಯರ್ಥಿಗಳ ಪರವಾಗಿ ಈಗ ಬಾಜಿ ಕಟ್ಟಲಾಗ್ತಾ ಇದೆ, ಹಾಗೆ ಬೆಟ್ಟಿಂಗ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರಿನಲ್ಲಿ ಯಾವ ರೀತಿಯಾದಂತಹ ಅಲೆ ಸದ್ಯಕ್ಕಿದೆ? ಚೈತ್ರ, ಇಡೀ ರಾಜ್ಯದ ನಾಯಕರುಗಳೇ ನೋಡ್ತಿರುವಂಥ ಚುನಾವಣೆ ಅಂತಂದರೆ ಅದು ಬೈ ಎಲೆಕ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಉಪಚುನಾವಣೆ ಅನ್ನುವಂಥದ್ದು 3 ಪಕ್ಷಗಳಿಗೂ ಕೂಡ ಪ್ರತಿಷ್ಠೆ ಆಗಿರುವಂಥದ್ದು. ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP ಮತ್ತು JDS ಮೈತ್ರಿ ಮಾಡ್ಕೊಂಡು ಏನು ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿದ್ವು, ಅದೇ ರೀತಿಯಾಗಿ ಬೈ ಎಲೆಕ್ಷನ್ ಕೂಡ ಗೆಲ್ಲುವಂಥ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದರು. ಈಗ ಅದರಲ್ಲಿ ಸಫಲ ಆಗುವಂಥ ಒಂದು ಸಂದರ್ಭ ಕೂಡ ಬಂದಿರುವಂಥದ್ದು. ಮತದಾರರು ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯದ ಬಗ್ಗೆ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಯಾರ್ಯಾರಿಗೆ ಮತದಾರರು ಆಶೀರ್ವಾದವನ್ನು ಮಾಡಲಿದ್ದಾರೆ ಅನ್ನೋದು ನಾಳೆ ಅಷ್ಟೇ ಗೊತ್ತಾಗ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಇಡೀ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಏನಾಗ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಆ ಭಾಗದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರಾಗಿರ್ಬೋದು ಮತ್ತು ಮತದಾರರು ಕೂಡ ಒಂದಷ್ಟು ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿರುವಂಥದ್ದು. ಮುಖ್ಯವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಜಿದ್ದಾಜಿದ್ದನ ಕ್ಷೇತ್ರ, ಈಗಾಗಲೇ ಎಲ್ಲೋ ಒಂದು ಕಡೆ ಆ ಒಂದು ಕ್ಷೇತ್ರವನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ BJP JDS ಆಗಿರ್ಬೋದು, ಮತ್ತೊಂದು ಕಡೆ ಕಾಂಗ್ರೆಸ್ ಎಲ್ಲ ರೀತಿಯ ತಂತ್ರಗಾರಿಕೆ ಮಾಡಿ ಚುನಾವಣೆಯನ್ನು ಎದುರಿಸಿರುವಂಥದ್ದು. ಮತ್ತೊಂದು ಕಡೆ ಶಿಗ್ಗಾಂವ್ ಆಗಿರ್ಬೋದು ಮತ್ತು ಸಂಡೂರು ಆಗಿರ್ಬೋದು. ಹೀಗೆ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇಲ್ಲೊಂದು ಕಡೆ BJP ಮತ್ತು JDS ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ತಂತ್ರಗಾರಿಕೆಯನ್ನು ಮಾಡಿ ಸಫಲ ಕಂಡಿರುವಂಥದ್ದು. ಅದ್ರ ಜೊತೆಗೆ ಕಾಂಗ್ರೆಸ್ ಆಡಳಿತ ಪಕ್ಷ ಕೂಡ ಇಲ್ಲ ಒಂದು ಕಡೆ 3 ಕ್ಷೇತ್ರಗಳನ್ನು ಗೆಲ್ಲುವಂಥ ವಿಶ್ವಾಸದಲ್ಲಿ ಸಂಪೂರ್ಣವಾಗಿರುವಂಥದ್ದು. ಈಗಾಗಲೇ DCM DK ಶಿವಕುಮಾರ್ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಮ್ಮ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಕಾರಣ ಏನು ಅಂತಂದರೆ, ಸರ್ಕಾರ ಬಂದು 2 ವರ್ಷಗಳಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಎಷ್ಟು ಮಟ್ಟಿಗೆ ಜನರು ತಮ್ಮ ಸರ್ಕಾರವನ್ನು ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಭವಿಷ್ಯವನ್ನು, ಅಂದರೆ ತಮ್ಮ ನಿರ್ಧಾರವನ್ನು ಜನರು ಈ ಒಂದು ಬೈ ಎಲೆಕ್ಷನ್ನಿಂದ ಮಾಡ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ DCM DK ಶಿವಕುಮಾರ್ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ
ಈ ಒಂದು ಚುನಾವಣೆಯ ಫಲಿತಾಂಶ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಯಾಕಂದರೆ 2 ವರ್ಷಗಳ ಕಾರ್ಯಕ್ರಮ ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಎಷ್ಟರ ಮಟ್ಟಿಗೆ ಜನರು ತಮ್ಮ ಸರ್ಕಾರದ ಪರವಾಗಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋ ಒಂದು ಚಿಂತೆಯಲ್ಲಿರುವಂಥದ್ದು. ಮತ್ತೊಂದು ಕಡೆ BJP ಮತ್ತು JDS ನಾಯಕರು ಕೂಡ ಮೈತ್ರಿ ಮಾಡಿಕೊಂಡ ಬಳಿಕವಾಗಿ ಇಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದ ಹಗರಣಗಳ ಮುಖಾಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನು ಕೂಡ ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು. ಮತ್ತು BJP ಮತ್ತು JDS ಅಭ್ಯರ್ಥಿ ಮೈತ್ರಿ ನಾಯಕರು ಕೂಡ ಒಗ್ಗಟ್ಟಿನ ಹೋಗೋದ್ರ ಮುಖಾಂತರವಾಗಿ ಈ ಒಂದು ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದ್ರ ಮುಖಾಂತರವಾಗಿ ಬರ್ತಕ್ಕಂಥ BBMP ZP DP ಚುನಾವಣೆ ಆಗಿರ್ಬೋದು ಮತ್ತು ವಿಧಾನಸಭಾ ಚುನಾವಣೆಯನ್ನು ಕೂಡ ಗೆಲ್ಲುವಂಥ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು 3 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ ಏನಿದೆ ಮುಂದಿನ ಚುನಾವಣೆಗಳಿಗೆ ದಿಕ್ಸೂಚಿ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಕಾಂಗ್ರೆಸ್ ಆಗಿರ್ಬೋದು ಮತ್ತೊಂದು ಕಡೆ BJP JDS ನಾಯಕರು ತಮ್ಮದೇ ಆದಂಥ ತಂತ್ರಗಾರಿಕೆ ಮತ್ತು ಲೆಕ್ಕಾಚಾರವನ್ನು ಕೂಡ ಹೇಳ್ತಾ ಇದ್ರಿ ಅಂದ್ರೆ NDA ಅಭ್ಯರ್ಥಿಗಳಿಗೆ ಗೆಲ್ಲುವಂತಹ ವಿಚಾರ, ಇನ್ನೊಂದು ಕಡೆ ಈಗ ಸರ್ಕಾರ ಇರುವಂತದ್ದು ಕಾಂಗ್ರೆಸ್, ಅವರ ಅಭ್ಯರ್ಥಿಗಳಿಗೆ ಗೆಲ್ಲುವಂತಹ ವಿಚಾರ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಆಯಾಯ ಅಭ್ಯರ್ಥಿಗಳಿಗೆ ಆಯಾ ಕ್ಷೇತ್ರದಲ್ಲಿ ಚನ್ನಪಟ್ಟಣ ಆಗಿರ್ಬೋದು, ಶಿಗ್ಗಾವಿ ಆಗಿರ್ಬೋದು ಅಥವಾ ಸಂಡೂರು ಆಗಿರ್ಬೋದು, ಆಯಾ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಈ ಒಂದು ಸೋಲು ಗೆಲುವು ಯಾವ ರೀತಿಯಾದಂತಹ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅಂತ? ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಒಂದು ಕಡೆ ಸ್ಥಳೀಯ ನಾಯಕರಿಗೆ ನಾಯಕತ್ವದ ಪ್ರತಿಷ್ಠೆ ಮುಖ್ಯವಾಗಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಉಳಿವಿನ ಪ್ರಶ್ನೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಯೋಗೇಶ್ ಅವರಿಗೂ ಕೂಡ ಉಳಿವಿನ ಪ್ರಶ್ನೆ. ಯಾಕಂದರೆ ಈ ಇಬ್ಬರು ಅಭ್ಯರ್ಥಿಗಳು 3ನೇ ಬಾರಿಗೆ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥದ್ದು. ಈಗಾಗಲೆ 2 ಬಾರಿ ಸೋಲನ್ನು ಕಂಡಿರುವಂಥದ್ದು ಯೋಗೇಶ್ ಅವರು ಆಗಿರ್ಬೋದು ಮತ್ತು ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಒಂದು ಚುನಾವಣೆಯ ಫಲಿತಾಂಶ ಅತ್ಯಂತ ಮಹತ್ವ ಆಗಿರುವಂಥದ್ದು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬರುವಂಥ ದಿನಗಳಲ್ಲಿ JDS ರಾಜ್ಯಾಧ್ಯಕ್ಷರಾಗಿ ನೇಮಕವನ್ನು ಮಾಡುವಂಥ ನಿಟ್ಟಿನಲ್ಲಿ ಅವರನ್ನ ಪಟ್ಟಾಭಿಷೇಕ ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಬರುವಂಥ ದಿನಗಳಲ್ಲಿ JDSನ ನಾಯಕರಾಗಿ ರಾಜ್ಯ ಮಟ್ಟದಲ್ಲಿ ಬೆಳೆಸುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಈ ಒಂದು ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ ಸೋಲ್ತು ಅಂತಂದರೆ ಸಹಜವಾಗಿ ನಾವು ರಾಜಕೀಯಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ಬೋದು ಮತ್ತು ಹಿನ್ನಡೆ ಕೂಡ ಕಾಣ್ಬೋದು. ಆ ಕಾರಣಕ್ಕೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಕಡೆಗೆ ಇದು ಪ್ರತಿಷ್ಠೆ ಆದರೆ ಮತ್ತೊಂದು ಕಡೆ CP ಯೋಗೇಶ್ ಅವರು ಕೂಡ ನಿರ್ಣಾಯಕ ಚುನಾವಣೆ ಆಗಿರುವಂಥದ್ದು. ಯಾಕಂದರೆ ಯೋಗೇಶ್ ಅವರು 2 ಬಾರಿ ಸೋತಿದ್ದಾರೆ ಮತ್ತು ಅವ್ರು ಬೇರೆ ಪಾರ್ಟಿ ಚೇಂಜ್ ಮಾಡ್ತಾರೆ ಅನ್ನೋ ದೊಡ್ಡ ಮಟ್ಟದಲ್ಲಿ ಚರ್ಚೆ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಮತ್ತು ಈಗ ಯೋಗೇಶ್ ಅವರು ಅಂತಿಮವಾಗಿ ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸಿ ಒಂದು ರೀತಿ ಅಲ್ಲಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಹೀಗಾಗಿ ಈ ಬಾರಿ ಚುನಾವಣೆ ಅವ್ರಿಗೇನಾದ್ರು ಗೆಲ್ಲಿಲ್ಲ ಅಂತಂದರೆ ಅವರ ರಾಜಕೀಯ ಭವಿಷ್ಯವನ್ನು ಕೂಡ ಬರುವಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಯೋಗೇಶ್ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಕಡೆ ಆದರೆ ಮತ್ತೊಂದು ಕಡೆ DCM DK ಶಿವಕುಮಾರ್ ಆಗಿರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಇಲ್ಲ ಒಂದು ಕಡೆ ತಮ್ಮ ಹಿಡಿತವನ್ನು ತಮ್ಮ ನಾಯಕತ್ವ ಶಕ್ತಿಯನ್ನು ಪ್ರತಿಪಾದನೆ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಚನ್ನಪಟ್ಟಣ ಚುನಾವಣೆಯ ಫಲಿತಾಂಶ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರ ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಯಾಕಂದರೆ ಬಳ್ಳಾರಿ ಗಾಲಿ ಜನಾರ್ದನ್ ರೆಡ್ಡಿ ಏನಿದ್ದಾರೆ ಅಂದರೆ ಅವ್ರು ದೊಡ್ಡ ಮಟ್ಟದ ನಾಯಕರು BJPಯಲ್ಲಿ ಎಲ್ಲ ಒಂದು ಕಡೆ ಆ ಭಾಗದಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಈಗಾಗಲೇ ಚುನಾವಣೆ ಕೂಡ ಎದುರಿಸಿರುವಂಥದ್ದು. ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಇದಕ್ಕೆ ಟಕ್ಕರ್ ಕೊಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಆಗಿರ್ಬೋದು, ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಆಗಿರ್ಬೋದು, ಅವರು ಕೂಡ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ಹೀಗಾಗಿ ಆ ಇಬ್ಬರು ನಾಯಕರಿಗೂ ಕೂಡ ಆ ಸಂಡೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ರೀತಿ ಉಳಿವಿನ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ತಮ್ಮ ಕ್ಷೇತ್ರದಲ್ಲೇ ತಮ್ಮ ಮಗನೇ ಏನಾದ್ರು ಈ ಒಂದು ಚುನಾವಣೆಯಲ್ಲಿ ಸೋಲ್ತು ಅಂದರೆ ಸಹಜವಾಗಿಯೇ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಾಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ಕಾಣಬಹುದು. ಆ ಕಾರಣಕ್ಕೋಸ್ಕರವಾಗಿಯೇ ಒಂದು ರೀತಿ ಏನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ದೊಡ್ಡ ಮಟ್ಟದ ಒಂದು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಹೀಗಾಗಿ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಒಂದು ಕಡೆ ಅಭ್ಯರ್ಥಿಗಳಿಗೆ ರಾಜಕೀಯ ಭವಿಷ್ಯ ನಿರ್ಧಾರವನ್ನು ಮಾಡಿದ್ರೆ, ಮತ್ತೊಂದು ಕಡೆ ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟದ ನಾಯಕರಿಗೂ ಕೂಡ ಇಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಒಂದು ರೀತಿ ಪ್ರತಿಷ್ಠೆ ಕಾಣವಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಈ 3 ವಿಧಾನಸಭಾ ಕ್ಷೇತ್ರಗಳು ಈಗ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಚುನಾವಣೆ ಫಲಿತಾಂಶದಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ, ಆ ಒಂದು ರಿಸಲ್ಟ್ ಆಧಾರದ ಮೇಲೆ ಕಾಂಗ್ರೆಸ್ ಅಲ್ಲಿ ಆಗಿರ್ಬೋದು ಮತ್ತೊಂದು ಕಡೆ BJP JDS ನಲ್ಲಿ ಒಂದಷ್ಟು ಬದಲಾವಣೆಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇರುವಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.